ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲೆಲ್ಲ ಮಸಾಲೆ ದೋಸೆನ ಯಾವ ರೀತಿ ಮಾಡ್ತಾರಲ್ಲ, ಸೊ ಅದೇ ದೋಸೆನೆಲ್ಲ ಹೋಟೆಲೆಲ್ಲ ಹೋಗಿ ತಿನ್ಕೋ ಬದಲಾಗಿ ತುಂಬಾ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ ಅದು ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿಲ್ಲಿ ಸಣ್ಣ ಲೋಟದಲ್ಲಿ 2 ಲೋಟ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀವಿ. ಮೊದಲಿಗೆ ಅಕ್ಕಿನ ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕಿಬಿಟ್ಟು 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಮೊದಲಿಗೆ ಬೆಳಗಿನ ತಿಂಡಿಗೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಟೇಸ್ಟಿಯಾಗಿರೋಂಥ ಮಸಾಲೆ ದೋಸೆ ಇದು. ನೋಡಿ, ಇವಾಗ ವಾಶ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ನೆನೆಲಿಕ್ಕೆ ಇಡಬೇಕಾಗತ್ತೆ. 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀವಿ ಇಲ್ಲಿ ನಾವು. ಮೇಲ್ಗಡೆ ಪ್ಲೇಟ್ ಮುಚ್ಚಿ ಒಂದು 6 ರಿಂದ 7 ಗಂಟೆವರೆಗೂ ಅಕ್ಕಿನ ನೆನೆಸ್ಕೋಬೇಕಾಗತ್ತೆ. ಒಂದು ಹಾಫ್ ಬೌಲ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀವಿ. ಉದ್ದಿನ ಬೇಳೆನೂ ಸಹ ಚೆನ್ನಾಗಿ 1-2 ಟೈಮ್ಸ್ ವಾಶ್ ಮಾಡ್ಕೋಬೇಕು. ಅದನ್ನು ಸಹ ಒಂದು 7 ಗಂಟೆ ನೆನೆಲಿಕ್ಕೆ ಇಡಬೇಕಾಗತ್ತೆ. ಮಾರ್ನಿಂಗ್ ನೆನೆ ಇಟ್ಟಿದ್ದೀವಿ, ಈವ್ನಿಂಗು ರುಬ್ಕೋಬೇಕಾಗತ್ತೆ. ಮಾರ್ನಿಂಗ್ 10 ಓ ಕ್ಲಾಕಿಗೆಲ್ಲ ನೆನೆ ಇಟ್ಟರೆ ಈವ್ನಿಂಗ್ 5 ಅಥವಾ 6 ಓ ಕ್ಲಾಕಿಗೆಲ್ಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಆ ನೀರನ್ನು ತೆಗೆದುಬಿಟ್ಟು ಮತ್ತೆ ಒಂದು ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ನೀರನ್ನು ತೆಗೆದುಬಿಟ್ಟು ಹೊಸ ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೋಬೇಕು. ಇಲ್ಲಿ ಅವಲಕ್ಕಿ ಸಹ ನಾವು ಅವಲಕ್ಕಿ ಮೊದಲಿಗೆ ನೆನೆ ಇಟ್ಟಿಲ್ಲ, ಜಸ್ಟ್ ಆವಾಗಲೇ ಹಿಟ್ಟು ರುಬ್ಬುವಾಗ ನೆನೆ ಇಟ್ಟಿದ್ದೀವಿ ಅವಲಕ್ಕಿನ. ಅವಲಕ್ಕಿ ಬೇಗ ನೆಂದುಬಿಡತ್ತೆ. ನೋಡಿ, 3 ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ. ಇವಾಗ ಮಿಕ್ಸಿಗೆ ಗ್ರೈಂಡ್ ಮಾಡ್ತಾಯಿದ್ದೀವಿ. ಮಸಾಲೆ ದೋಸೆ ಮಾಡಲಿಕ್ಕೆ ಹಿಟ್ಟು ಯಾವ ಹದದಲ್ಲಿ ಇರಬೇಕಂತ ನೋಡ್ಕೊಳ್ಳಿ ಒಮ್ಮೆಲೆ. ನೋಡಿ, ಅದಕ್ಕೆ ಉದ್ದಿನ ಬೇಳೆನೂ ಸಹ ಸೇರಿಸಿ ಸ್ವಲ್ಪನೇ ನೀರನ್ನು ಹಾಕ್ತಾ, ಒಮ್ಮೆಲೆ ಜಾಸ್ತಿ ನೀರು ಹಾಕಿದರೆ ಹಿಟ್ಟು ನುಣ್ಣಗೆ ಬರೋದಿಲ್ಲ. ಸ್ವಲ್ಪ ನೀರು ಹಾಕ್ತಾ ಆ ಹದ ಬರೋವರೆಗೂ ಹಿಟ್ಟನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ತೋರಿಸ್ತಾ ಇದ್ದೀವಿ ನಾವಿಲ್ಲಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ, ಎಷ್ಟು ನುಣ್ಣಗೆ ರುಬ್ಬಿದ್ದೀವಿ ಅಂತ. ಅದಕ್ಕೆ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಈವ್ನಿಂಗೆಲ್ಲ 6 ಓ ಕ್ಲಾಕಿಗೆಲ್ಲ ರುಬ್ಬಿಟ್ಟಿದ್ರೆ ಮಾರ್ನಿಂಗ್ ಮಾಡ್ಕೊಳ್ಳೋದಾಗಿದ್ದರೆ ಈವ್ನಿಂಗಿನ ರುಬ್ಕೋಬೇಕಾಗತ್ತೆ. ರುಬ್ಬಿ ಇಟ್ಟು ಮಾರ್ನಿಂಗಿಗೆ ಬ್ರೇಕ್ಫಾಸ್ಟ್ಗೆಲ್ಲ ಮಸಾಲೆ ದೋಸೆನೇ ಬೇಗನೆ ಮಾಡ್ಕೋಬೋದು. ನೋಡಿ, ಇವಾಗ ಹಿಟ್ಟು ಇಡುತ್ತಾ ಇದ್ದೀವಿ ನಾವು. ಹಿಟ್ಟು ಚೆನ್ನಾಗಿ ನೋಡಿ ಉಬ್ಬಿದೆ ಮೇಲ್ಗಡೆ ಎಲ್ಲ. ಇವಾಗ ಚಳಿಗಾಲ ಇರೋದ್ರಿಂದ ಹಿಟ್ಟು ಅಷ್ಟೊಂದು ಉಬ್ಬಲ್ಲ, ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಹಿಟ್ಟು ಉಬ್ಬಿದೆ. ಮಸಾಲೆ ದೋಸೆ ಮಾತ್ರ ಸಖತ್ತಾಗಿ ಬರುತ್ತೆ, ಅಷ್ಟು ಉಬ್ಬಿದ್ರೆ ಸಾಕಾಗತ್ತೆ. ನೋಡಿ, ಚೆನ್ನಾಗಿ ಆಮೇಲೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಿಟ್ಟು ರೆಡಿ ಇದೆ ಇವಾಗ ದೋಸೆ ಮಾಡಲಿಕ್ಕೆ. ಈ ಕಡೆಗೆ ತವಾ ಬಿಸಿಯಾಗಿದೆ. ನಾವಿಲ್ಲಿ ಎಣ್ಣೆ ಸ್ವಲ್ಪ ಯೂಸ್ ಮಾಡ್ತಾ ಇಲ್ಲ, ಎಣ್ಣೆ ಯೂಸ್ ಮಾಡಲ್ದೇ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚಿಮ್ಮಿಡಿಸ್ಬಿಟ್ಟು ಈ ಥರ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಬಹಳ ಭಾರ ಹಾಕಿ ಸ್ಪ್ರೆಡ್ ಮಾಡಲಿಕ್ಕಿಲ್ಲ, ಜಸ್ಟ್ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕಾಗತ್ತೆ ದೋಸೆನ. ಅಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ತೋರಿಸ್ತಾ ಇದ್ದೀವಿ ನಾವಿಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಾವು ಆಯಿಲ್ ಯೂಸ್ ಮಾಡ್ತಿಲ್ಲ, ನೀವು ಬೇಕಿದ್ರೆ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಕೆಲವೊಬ್ಬರಿಗೆ ಆಯಿಲ್ ಇಷ್ಟಪಡಲ್ಲ, ಸೊ ಅವರೆಲ್ಲ ಈ ರೀತಿ ಮಾಡ್ಕೋಬೋದು. ನಿಮಗೆ ಸಾಫ್ಟಾಗಿ ಬಂದಿದ್ದರೆ ಸಾಫ್ಟಾಗಿನೂ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಸ್ವಲ್ಪ ನಿಮಗೆ ಕ್ರಿಸ್ಪಿಯಾಗಿ ಹೋಟೆಲ್ ಸ್ಟೈಲೆಲ್ಲ ಮಸಾಲೆ ದೋಸೆ ಥರ ಬೇಕಿದ್ದರೆ ಅದನ್ನು ಸಹ ತೋರಿಸ್ತೀವಿ. ನೋಡ್ಕೊಳ್ಳಿ ಒಮ್ಮೆಲೆ ಯಾವ ರೀತಿ ಅಂತ. ಎರಡೂ ಸಹ ನಾವು ತೋರಿಸಿದ್ದೀವಿ. ಇಲ್ಲಿ ಸ್ವಲ್ಪ ಕಟ್ಟಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿಕ್ಕಾಗತ್ತೆ, ಅಂದರೆ ಕಟ್ಟಿಯಾಗಿಬಿಡತ್ತೆ. ಇವಾಗ ತೋರಿಸ್ತಾ ಇದ್ದೀವಿ ನೋಡಿ, ಅದನ್ನು ಸಹ ನಾವು. ಸೊ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲನ್ನು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೀವೇ ಮೊದಲಿಗೆ ನೋಡ್ಕೋಬೋದು, ಹೊಸ ರೆಸಿಪಿ ಎಲ್ಲ ಬರುತ್ತೆ ನಿಮಗೆ ನೋಟಿಫಿಕೇಷನ್ನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀವಿ ಕ್ರಿಸ್ಪಿಯಾಗಿ ಬಂದಿದೆ. ಸೇಮ್ ಹೋಟೆಲೆಲ್ಲ ಮಸಾಲೆ ದೋಸೆ ಯಾವ ರೀತಿ ಮಾಡ್ತಾರಲ್ಲ,
ಇಲ್ಲಿ ಅದೇ ರೀತಿನೇ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಸೊ ನಾವಿಲ್ಲಿ 2 ಥರದಲ್ಲಿ ದೋಸೆನ ತೋರಿಸಿದ್ವಿ. ಒಂದು ಸಾಫ್ಟಾಗಿನೂ ತೋರಿಸಿದ್ವಿ ಮತ್ತು ಕ್ರಿಸ್ಪಿಯಾಗಿ ಕೂಡ ತೋರಿಸಿದ್ದೀವಿ. ಸೊ ನಮ್ಮ ದೋಸೆ ನಿಮ್ಗೇನಾದರೂ ಲೈಕ್ ಆಗಿದ್ರೆ, ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ಸ್ ಕೂಡ ಮಾಡಿಬಿಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು.